ನೋಡ್ದ ಹೆಂಗ್ ಹೊಡೆದೆ ನಿನಗೆ. ನೋಡ್ತಿರೋ ನಾನು ಏನ್ ಮಾಡ್ತೀನಿ ಅಂತ. ರಿಫಿಲ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತೀನಿ. ಏ ಸೈಡ್ ಹೋಗು. ಫ್ಯೂಲ್ ಅಪ್. ಹೋಗು 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 ಹೋಗು. ನಾನ್ ಮುಂದೆ ಹೋದೆ. ಈಗ ನಾನ್ ಗೆಲ್ತೀನಿ. ಪಾರ್ಟಿ ಆಗುತ್ತೆ, ನೋಡ್ತಾ ಇರು. ತಮ್ಮ, ಈ ಸ್ಲೈಸ್ ನಂದು. ಮೊದ್ಲು ನಾನ್ ಕೈ ಇಟ್ಟಿದ್ದು, ಅದಕ್ಕೆ ಇದು ನಂದು. ಯಾರು ಹೇಳಿದ್ದು ನೀನ್ ಮೊದ್ಲು ಕೈ ಹಾಕಿದ್ದು ಅಂತ? ಯಾರು ಹೇಳಿಲ್ಲ, ನಾನ್ ಹೇಳ್ತಿದ್ದೀನಿ. ಈ ಲಾಸ್ಟ್ ಸ್ಲೈಸು ಬಂಟಿ ಹೊಟ್ಟೆಗೆ ಹೋಗೋದು. ನೋಡು, ಸುಮ್ನೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಇದು ನನ್ ಸ್ಲೈಸ್, ನಂದು. ನೀನ್ ಇದನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಇದ್ರ ಬಗ್ಗೆ ಅಮ್ಮಂಗ್ ಹೇಳ್ತೀನಿ. ಅದ್ ಬಿಟ್ರೆ ನಿನ್ಗೇನ್ ಬರುತ್ತೆ? ಯಾವಾಗ ನೋಡಿದ್ರು ಅಮ್ಮ ಅಂತ್ಯ. ಚೀಕು, ನಿನ್ನ ಚೀಕು ಮಿಲ್ಕ್ ಶೇಕ್ ಮಾಡಕ್ಕೂ ಮುಂಚೆ 1 2 3 ಔಟ್. ನಿನ್ ಗಂಟೆ ಅಂತೂ ಹೊಡಿಯುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ 5 6 7 8. ಇವತ್ತು ವಾರ್ ನಡೀಲೇಬೇಕು. ಅಮ್ಮ ಇವತ್ತು ಮನೇಲಿ ಇಲ್ಲ. ಇವತ್ತು ಈ ಪೂರ್ತಿ ಫೀಲ್ಡ್ ನಮ್ದೆ. ಡನ್. ಆ ಸ್ಲೈಸ್ ನಂದು, ಮತ್ತೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಬ್ಯಾಟ್ಸ್ಮನ್ ಪಿಚ್ ಅಲ್ಲಿ ಬಂದ್ಬಿಡು. ಚೀಕು, ಬಂಟಿ, ಇವತ್ತು ಸಂಡೇ. ತಿನ್ನೋದಕ್ಕೆ ಏನ್ ಸ್ಪೆಷಲ್ ಮಾಡ್ಲಿ? ಸಂಡೇ ಆಗ್ಬೇಕು. ನನಗೆ ಎಲ್ಲಕ್ಕಿಂತ ಸ್ಪೆಷಲ್ ಅಂದ್ರೆ ಚೀಸ್ ಪಾಸ್ತಾ. ಅದಕ್ಕೆ ಪಾಸ್ತಾನೇ ಮಾಡ್ಬೇಕು. ಆದ್ರೆ ನನ್ ಸ್ಪೆಷಲ್ ಡೆಫಿನೇಷನ್ ಅಲ್ಲಿ ಪಾಸ್ತಾ ಅಲ್ಲ, ನೂಡಲ್ಸ್ ಮಾತ್ರ ಇರುತ್ತೆ. ಅದಕ್ಕೆ ಇವತ್ತು ನೂಡಲ್ಸೇ ಮಾಡೋದು. ಪಾಸ್ತಾ, ನೂಡಲ್ಸ್, ಪಾಸ್ತಾ, ನೂಡಲ್ಸ್, ಪಾಸ್ತಾ. ಅಯ್ಯೋ ಬಂಟಿ, ನಿನ್ ಮ್ಯೂಸಿಕ್ ಸಿಸ್ಟಮ್ ಬೀಳ್ತಾ ಇದೆ. ಚೀಕು ನನ್ನ ಚೀಕು ಮಿಲ್ಕ್ ಶೇಕ್ ಮಾಡ್ಬಿಟ್ಟ. ನಾನು ಅವನ್ನ ಬಿಡೋದಿಲ್ಲ. ಅಮ್ಮ, ಇವತ್ ಪಾಸ್ತಾ ಮಾಡು ಪ್ಲೀಸ್. ಅಮ್ಮ, ಇವತ್ತು ನೂಡಲ್ಸ್ ಮಾಡಿ ಪ್ಲೀಸ್. ಬಂಟಿ, ಹೋದ್ ಸಂಡೆ ನಿನಗಿಷ್ಟವಾದ ಡಿಶ್ ಮಾಡಿದ್ದೆ ಅಲ್ವಾ ನಾನು? ಇವತ್ತು ನಾನು ಚೀಕುಗೆ ಇಷ್ಟವಾದ ಡಿಶ್ ಮಾಡ್ತೀನಿ. ಯಸ್. ಆದ್ರೆ ಪಾಸ್ತಾ ಮಾಡೋದಕ್ಕೆ ಟೊಮೊಟೊ ಬೇಕಾಗಿದೆ. ಆದ್ರೆ ಟೊಮೊಟೊ ಖಾಲಿ ಆಗಿದೆಯಲ್ಲ. ಚೀಕು, ನೀನು ಬೇಗ ಹೋಗಿ ನಮ್ಮ ಕಿಚನ್ ಗಾರ್ಡನ್ ಇಂದ ಟೊಮೊಟೊಗಳನ್ನ ಕಿತ್ಕೊಂಡ್ ಬಾ. ಬೇಗ ಹೋಗು. ಟೊಮ್ಯಾಟೊ ಸಿಗ್ಲಿಲ್ಲ ಅಂದ್ರೆ ಈ ಸಂಡೆ ಕೂಡ ನನ್ನ ಇಷ್ಟಪಟ್ಟಿರೋ ಡಿಶೇ ಮಾಡೋದು. ಬೆಳಗ್ಗೆ ತಾನೇ ಈ ಪ್ಲಾಂಟ್ ಅಲ್ಲಿ ತುಂಬಾ ಟೊಮ್ಯಾಟೊಗಳಿದ್ವು. ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಮಾಯ ಆದ್ವು? ಸೂಪರ್ ಮಾರ್ಕೆಟ್ ಸೇಲ್ ಅಲ್ಲಿ ವಸ್ತುಗಳು ಮಾಯ ಆಗೋ ಹಾಗೆ. ಸಿಗೋದಿಲ್ಲ ನಿಂಗೆ ಟೊಮ್ಯಾಟೊ, ಮತ್ತೆ ಅಮ್ಮ ಮಾಡೋದಿಲ್ಲ ಪಾಸ್ತಾ. ಏ ಬಂಟಿ, ನನ್ ತಲೆನ ಸುಮ್ನೆ ಕೆಡಿಸ್ಬೇಡ ನೀನು. ಕೊಡು ಬೇಗ ಟೊಮ್ಯಾಟೊನ. ನಿನ್ ಹಣೆ ಬರ ಹೇಗಿದೆ ಅಂದ್ರೆ ನಿನ್ ಮೇಲೆ ಈಗ ಟೊಮ್ಯಾಟೊ ಎಸಿಬೇಕು. ಇದನ್ ತಗೋ. ಒಂದ್ ಟೊಮೆಟೊನ ಯಾರ್ ಬೇಕಾದ್ರೂ ಹಿಡಿಬಹುದು, ಆದ್ರೆ ಈ ಎಲ್ಲ ಟೊಮೆಟೊನು ಹೇಗ್ ಹಿಡಿತೀಯಾ? ತಮ್ಮ ಬಂಟಿ, ನಾನ್ ನಿನ್ ಅಣ್ಣ ಅನ್ನೋದನ್ನ ಮರಿಬೇಡ. ಹಾ, ಇನ್ನೊಂದ್ ಮಾತ್ ಹೇಳೋದಿತ್ತು. ಬಂಟಿಗೆ ಪಾಸ್ತಾ ಅಲ್ಲ ನೂಡಲ್ಸ್ ತಿನ್ಬೇಕಿತ್ತು. ಅವ್ನ್ ಪಾಸ್ತಾ ತಿಂತಾನಾ? ಅಮ್ಮ, ಬಂಟಿ ಮೂಡಿಗ ಚೇಂಜ್ ಆಗಿದೆ. ಅವನೀಗ ಪಾಸ್ತಾನೇ ತಿಂತಾನಂತೆ. ಅವನೇ ನನ್ಗೆ ಟೊಮ್ಯಾಟೊಗಳನ್ನ ಆರಿಸಿ ಕಿತ್ಕೊಟ್ಟಿದ್ದು. ಸರಿ, ಹಾಗಾದ್ರೆ ಇಬ್ಬರ ಕೆಲ್ಸನೂ ಆಗ್ ಹೋಗುತ್ತೆ. ಒಂದ್ ಸಲ ಪಾಸ್ತಾ ಆಗ್ಲಿ, ಅದಾದ್ಮೇಲೆ ಬಂಟಿಗೆ ಪಾಸ್ತಾ ತಿನ್ನೋದನ್ನ ಬಿಟ್ಟು ಬೇರೆ ಯಾವ ಆಪ್ಷನ್ ಇರೋದಿಲ್ಲ. ಐಡಿಯಾ. ಅಮ್ಮಂಗೆ ಅಜ್ಜಿ ಫೋನ್ ಬಂದ್ರೆ ಆಗ ಅಮ್ಮ ಎಲ್ಲ ಮರೀತಾರೆ. ಆಗ ಫೋನಲ್ಲೇ ಇರ್ತಾರೆ. ಫೋನ್ ಬ್ಯಾಟ್ರಿ ಕಡಿಮೆ ಆದ್ರೂ ಅಮ್ಮ ಮತ್ತೆ ಅಜ್ಜಿ ಮಾತಾಡೋದು ಕಡಿಮೆ ಆಗಲ್ಲ. ಇದು ಸೂಪರ್ ಐಡಿಯಾ. ಅಮ್ಮ ನೋಡಿ, ಅಜ್ಜಿ ಫೋನ್ ಮಾಡಿದ್ದಾರೆ. ಅಜ್ಜಿ ಫೋನ್ ಮಾಡಿದಾರ? ಕೊಡು ಕೊಡು, ಬೇಗ ಕೊಡು. ನೆನ್ನೆ ನಮ್ಮ ಮಾತು ಅರ್ಧಕ್ಕೆ ನಿಂತು ಹೋಗಿತ್ತು. ಬರೀ 2 ಗಂಟೆ ಮಾತಾಡಿದ್ವಿ ಅಷ್ಟೇ. ಆರಾಮಾಗಿ ಮಾತಾಡಿ, ಏನೂ ತೊಂದ್ರೆ ಇಲ್ಲ. ಇವತ್ತಮ್ಮ ಕೊನೆಗೂ ಪಾಸ್ತಾನೆ ಮಾಡ್ತಿದ್ದಾರೆ.
ಚೀಕು ಏನ್ ಬೇಕು ಅಂತ ಹೇಳ್ತಾನೋ ಅದೇ ತಾನೇ ಆಗೋದು. ಹಾಗಿದ್ಮೇಲೆ ಯಾವ ಪಾಸ್ತಾ ಮಾಡ್ತಾರೆ? ಬ್ಲ್ಯಾಕ್ ಪಾಸ್ತಾ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಂಟಿ, ಸೌಂಡ್ ಇಲ್ದಿರೋ ಅಂತ ಗಂಟೆ. ಪಾಸ್ತಾ ಬ್ಲ್ಯಾಕ್ ಆಗಿರೋದಿಲ್ಲ, ರೆಡ್ ಆಗಿರುತ್ತೆ. ಆದ್ರೆ ನಿನಗೆ ಹೇಗೆ ಗೊತ್ತಾಗುತ್ತೆ? ನೀನಿನ್ನು ನೂಡಲ್ಸ್ ಬಗ್ಗೆನೇ ಕನಸು ಕಾಣ್ತಾ ಇದೀಯಾ. ಹಾಗೆ ನಿನ್ ಪಾಸ್ತದ ಕನ್ಸು ಹಾಳಾಗೋಗ್ಬಿಡುತ್ತೆ. ಅಯ್ಯೋ ಇಲ್ಲ ಮಮ್ಮಿ, ಇವತ್ತೇನು ಅರ್ಜೆಂಟ್ ಇಲ್ಲ, ನೀವ್ ಆರಾಮಾಗಿ ಮಾತಾಡಿ. ನೀವು ಪಾಸ್ತಾ ಆಯ್ತಾ? ಪಾಸ್ತಾ? ಓ ನೋ, ಪಾಸ್ತಾ. ಹಲೋ ಮಮ್ಮಿ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಓಹೋ ಸಾರಿ ಚೀಕು, ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀಯಾ? ಈ ರೆಡ್ ಪಾಸ್ತಾ ಹೋಗಿ ಬ್ಲ್ಯಾಕ್ ಪಾಸ್ತಾ ಆಗೋಯ್ತು.